ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋನ ಕಂಟಿನ್ಯೂ ಮಾಡೋಣ. KPSC GK ಕ್ವಶನ್ಸ್ಗಳು, ಹೊಂದಿಸಿ ಬರೆಯಿರಿ ಟೈಪಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳು. ಈಗ ಆಲ್ರೆಡಿ 2 ವೀಡಿಯೋನ ಮಾಡಾಕಿದ್ದೀನಿ. ಸೊ ಇದು 3ನೇ ವೀಡಿಯೋ. ಫಸ್ಟ್ ಕ್ವಶನ್ ಹೇಗಿದೆ ನೋಡಿ. ಪಟ್ಟಿ 1ರಲ್ಲಿ ಮತ್ತು ಪಟ್ಟಿ 2ರಲ್ಲಿ ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಮರ, ತಾಳೆ ಎಣ್ಣೆ, ಕಬ್ಬು, ಪ್ರಾಣಿ ಅವಶೇಷಗಳು ಮತ್ತು ಗೊಬ್ಬರಗಳು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಅದರಿಂದ ಬರ್ತಕ್ಕಂಥ ಉತ್ಪನ್ನಗಳನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಯಾವ ಒಂದು ಆಕಾರ ಅಥವಾ ಯಾವ ಒಂದು ವಸ್ತುವಿಂದ ಯಾವ ಒಂದು ಉತ್ಪಾದನೆ ನಮಗೆ ಸಿಗುತ್ತೆ ಅಂತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ಮರ ಅಂತ ಹೇಳಿದಾಗ ನಮಗೆ ಮರವನ್ನು ಸುಡೋದು ನಮಗೆ ಹಿದ್ದಿಲು ಬರುತ್ತೆ, ಮರದಿಂದ ಹಿದ್ದಿಲು ಬರುತ್ತೆ. ನೆಕ್ಸ್ಟು ತಾಳೆ ಎಣ್ಣೆ ಅಥವಾ ಅದಕ್ಕೂ ಮೊದಲು ನಮಗೆ ಗೊತ್ತಾಗಲ್ಲ ಅಂತ ಹೇಳಿದರೆ ಕಬ್ಬಿನಿಂದ ನಾವು ಎಥನಾಲನ್ನು ಪಡ್ಕೋಬಹುದು. ಇನ್ನು ನೆಕ್ಸ್ಟು ಪ್ರಾಣಿ ಅವಶೇಷಗಳು ಮತ್ತು ಗೊಬ್ಬರಗಳಿಂದ ನಾವು ಮೀಥೇನನ್ನು ಪಡ್ಕೋಬಹುದು. ತಾಳೆ ಎಣ್ಣೆಯಿಂದ ನಾವೇನು ಮಾಡ್ಕೋಬೋದು, ಬಯೋಡೀಸಲನ್ನು ಪಡ್ಕೋಬಹುದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ಇಲ್ಲಿ ಪಟ್ಟಿ 1 ಮಂಡಳಿಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಕೇಂದ್ರ ಕಚೇರಿ ಅಥವಾ ಕೇಂದ್ರ ಸ್ಥಾನವನ್ನು ಕೊಟ್ಟಿದ್ದಾರೆ. ಕಾಫಿ ಮಂಡಳಿ, ರಬ್ಬರ್ ಮಂಡಳಿ, ಚಹಾ ಮಂಡಳಿ, ಹೊಗೆಸೊಪ್ಪು ಮಂಡಳಿ. ಸೊ ಇಲ್ಲಿ ಕಾಫಿ, ರಬ್ಬರ್, ಚಹಾ, ಹೊಗೆಸೊಪ್ಪು ಇದಕ್ಕೆ ಸಂಬಂಧಪಟ್ಟ ಕೇಂದ್ರ ಕಚೇರಿಗಳು ಯಾವ ಒಂದು ಪ್ಲೇಸ್ ಅಥವಾ ಸ್ಥಾನದಲ್ಲಿದ್ದಾವೆ ಅಂತ ನೋಡಿದಾಗ ಕಾಫಿ ಮಂಡಳಿ ಬಂದು ಬೆಂಗಳೂರಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ರಬ್ಬರ್ ಮಂಡಳಿ ಬಂದು ಕೊಟ್ಟಾಯಮಲ್ಲಿ ಕಂಡು ಬರುತ್ತೆ. ಚಹಾ ಮಂಡಳಿ ಕೋಲ್ಕತ್ತಾದಲ್ಲಿ ಕಂಡು ಬರುತ್ತೆ. ಹೊಗೆಸೊಪ್ಪು ಮಂಡಳಿ ಬಂದು ಗುಂಟೂರಲ್ಲಿ ಕಂಡು ಬರ್ತಕ್ಕಂಥ ಒಂದು ಕೇಂದ್ರ ಕಚೇರಿಗಳು ಅಥವಾ ಕೇಂದ್ರ ಸ್ಥಾನಗಳಾಗಿರ್ತವೆ. ಸೊ ನೆಕ್ಸ್ಟ್ ಕ್ವಶನ್ನು, ಕಾಗದದ ಕೈಗಾರಿಕೆ ಮತ್ತು ಅದು ಇರ್ತಕ್ಕಂಥ ರಾಜ್ಯಗಳು. ಕಾಮ್ಟಿ, ರಾಜಮುಂಡ್ರಿ, ಶಾರ್ಡೋಲ್, ಬೆಳಗೋಳ ಅಂತಕ್ಕಂಥದ್ದು 4 ಸಹ ಕಾಗದವನ್ನು ತಯಾರು ಮಾಡ್ತಕ್ಕಂಥ ಕೈಗಾರಿಕೆಗಳು. ಆದರೆ ಅವು ಕಂಡು ಬರ್ತಕ್ಕಂಥ ರಾಜ್ಯ ಯಾವುದು ಅಂತ ಇಲ್ಲಿ ನಾವು ಕಂಡುಹಿಡಿಯಬೇಕಾಗುತ್ತೆ. ಕಾಮ್ಟಿ ಅಂತಕ್ಕಂಥ ಒಂದು ಕೈಗಾರಿಕೆ ಕಂಡು ಬರೋದು ಮಹಾರಾಷ್ಟ್ರದಲ್ಲಿ. ರಾಜಮುಂಡ್ರಿ ಅಂತ ಕಂಡು ಬರ್ತಕ್ಕಂಥದ್ದು ಆಂಧ್ರ ಪ್ರದೇಶ, ಇದು ಫೇಮಸ್ಸು. ಶಾರ್ಡೋಲ್ ಅಂತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಬೆಳಗೋಳ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಒಂದು ಕಾಗದದ ಕೈಗಾರಿಕೆಗಳು ಆಗಿರ್ತವೆ. ಸೊ ನೆಕ್ಸ್ಟು ಪಂಗಡಗಳು ಮತ್ತು ರಾಜ್ಯಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಹೊಂದಿಸಿ ಬರೆಯಿರಿ. ಕಾಸಿಸ್ಸು, ಗರೋಸು, ಗೊಂಡ, ಬಾರ್ಡ ಅಂತಕ್ಕಂಥದ್ದು. ಇನ್ನು ಕಾಸಿಸ್ ಅಂತಕ್ಕಂಥದ್ದು ಮೇಘಾಲಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪಂಗಡ. ಗರೋಸ ಅಂತಕ್ಕಂಥದ್ದು ನಾಗಾಲ್ಯಾಂಡಲ್ಲಿ ಕಂಡು ಬರ್ತಕ್ಕಂಥದ್ದು. ಗೊಂಡ ಅಂತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಬಾರ್ಡ ಅಂತಕ್ಕಂಥದ್ದು ಗುಜರಾತಲ್ಲಿ ಕಂಡುಬರುವಂಥ ಒಂದು ಪಂಗಡಗಳಾಗಿರ್ತವೆ. ಕಾಸಿಸ್ ಬಂದು ಮೇಘಾಲಯ, ಗರೋಸ್ ಬಂದು ನಾಗಾಲ್ಯಾಂಡು, ಗೊಂಡ ಬಂದು ಮಧ್ಯಪ್ರದೇಶ, ಬಾರ್ಡ ಬಂದು ಗುಜರಾತ್. ಸೊ ನೆಕ್ಸ್ಟ್ ಕ್ವಶನು, ಇಲ್ಲಿ ಆಲೂಗಡ್ಡೆ, ಗೆಣಸು, ಕಾಕ್ಟಸ್ನ ಮುಖ್ಯ ಕಾಯ ನೇಪಂಥಿಸ್ ಅಂತ ಕೊಟ್ಟಿದ್ದಾರೆ. ಬೇರು ಮಾರ್ಪಾಡು, ಹೂ ಮಾರ್ಪಾಡು, ಭೂಮಿ ಅಡಿಯ ಕಾಂಡ ಮಾರ್ಪಾಡು, ಕಾಂಡ ಮಾರ್ಪಾಡು, ಎಲೆ ಮಾರ್ಪಾಡು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಆಲೂಗೆಡ್ಡೆ ಅಂತಕ್ಕಂಥದ್ದು ಏನಾಗಿರುತ್ತೆ, ಭೂಮಿಯ ಅಡಿಯ ಕಾಂಡ ಮಾರ್ಪಾಡು. ಸೊ ಆಲೂಗೆಡ್ಡೆ ಮೀನ್ಸ್, ಸೊ ಆಲೂಗೆಡ್ಡೆ ಅಂತಕ್ಕಂಥದ್ದು ಇದು ಒಂದು ಕಾಂಡ, ಬೇರಲ್ಲ, ಇದು ಆಲೂಗೆಡ್ಡೆ ಕಾಂಡ. ಹಾಗಾಗಿ ಭೂಮಿಯ ಅಡಿಯ ಕಾಂಡವಾಗಿ ಮಾರ್ಪಟ್ಟಿರುತ್ತೆ ಆಲೂಗಡ್ಡೆ ಬಂದು. ಇನ್ನು ಗೆಣಸು ಬಂದು ಬೇರು ಮಾರ್ಪಾಡು, ಗೆಣಸು ಬಂದು ಬೇರಾಗಿರುತ್ತೆ, ಆಲೂಗಡ್ಡೆ ಕಾಂಡ ಆಗಿರುತ್ತೆ. ಇನ್ನು ಕಾಕ್ಟಸ್ ಅಂತಕ್ಕಂಥದ್ದು ಇದು ಕಂಡುಬರೋದು ಮರುಭೂಮಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಕಾಕ್ಟಸ್ಸು ಮುಖ್ಯವಾಗಿ ಮರುಭೂಮಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಈ ಕಾಕ್ಟಸ್ನ ಮುಖ್ಯ ಇದು ಕಾಯ ಅಂದರೆ ಕಾಂಡ ಮಾರ್ಪಾಡಾಗಿರುತ್ತೆ. ನೆಪಂಥಿಸ್ ಅಂತಕ್ಕಂಥದ್ದು ಎಲೆ ಮಾರ್ಪಾಡಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನು, ಮರುಭೂಮಿ ಮತ್ತು ಪಟ್ಟಿ 1ರ ಮರುಭೂಮಿ ಮತ್ತು ಅವು ಕಂಡು ಬರ್ತಕ್ಕಂಥ ದೇಶಗಳು ಯಾವುದ್ಯಾವುದು ಅಂತ ನಾವು ಇಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಫಸ್ಟ್ ನೋಡಿ, ಇಲ್ಲಿ ನಮಗೆ ಇಲ್ಲಿ ಗೊತ್ತಿದೆ ಯಾವುದು ಅಂತ ಹೇಳಿದರೆ, ಫಸ್ಟು ಥಾರ್ ಮರುಭೂಮಿ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರುತ್ತೆ, ಭಾರತ ಅಂತ ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ನಾವು ಇದನ್ನು ತಗೊಳ್ಬಹುದು. ಇನ್ನು ನೆಕ್ಸ್ಟು ಕಲಹರಿ ಮರುಭೂಮಿ ಅಂತಕ್ಕಂಥದ್ದು ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂಥದ್ದು, ಇದು ಸಹ ನಮಗೆ ಗೊತ್ತಿರತಕ್ಕಂಥ ಒಂದು ಪಾಯಿಂಟು. ಇನ್ನು ಚಿವ್ಹಾನ್ ಮರುಭೂಮಿ, ಗಿಬ್ಸನ್ ಮರುಭೂಮಿ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂದರೆ, ಚಿವ್ಹಾನ್ ಮರುಭೂಮಿ ಅಂತಕ್ಕಂಥದ್ದು ಉತ್ತರ ಅಮೆರಿಕಾದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಗಿಬ್ಸನ್ ಮರುಭೂಮಿ ಅಂತಕ್ಕಂಥದ್ದು ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಕ್ಕಂಥ ಮರುಭೂಮಿ ಪ್ರದೇಶಗಳು. ನೆಕ್ಸ್ಟ್ ಕ್ವಶನು, ಪಟ್ಟಿ ರಾಸಾಯನಿಕಗಳು ಮತ್ತು ಪಟ್ಟಿ 2ರಲ್ಲಿ ಅದನ್ನು ಬಳಕೆ ಮಾಡ್ತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ರಾಸಾಯನಿಕಗಳು ಪೊಟ್ಯಾಷಿಯಂ ಬ್ರೋಮೈಡು, ಪೊಟ್ಯಾಷಿಯಂ ನೈಟ್ರೇಟು, ಪೊಟ್ಯಾಷಿಯಂ ಸಲ್ಫೇಟು, ಮೋನೋ ಪೊಟ್ಯಾಷಿಯಂ ಟಾರ್ಟಾರೇಟ್ ಅಂತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ಪೊಟ್ಯಾಷಿಯಂ ಸಲ್ಫೇಟ್ ಅಂತಕ್ಕಂಥದ್ದು ಮೇಯ್ನಾಗಿ ಹೇಳ್ಬಿಡ್ತೀನಿ. ಪೊಟ್ಯಾಷಿಯಂ ಸಲ್ಫೇಟ್ ಅಂತಕ್ಕಂಥದ್ದು ಈ ಒಂದು ರಸಗೊಬ್ಬರ ತಯಾರಿಕೆಯಲ್ಲಿ ಬಳಸ್ತಕ್ಕಂಥದ್ದು, ಇದು ಎಲ್ಲೂ ಗೊತ್ತೇ ಇರುತ್ತೆ. ಇನ್ನು ನೆಕ್ಸ್ಟ್ ಗನ್ ಪುಡಿ ಅಂತ ಏನು ಇದನ್ನು ಮಾಡ್ತಾರೆ, ಗನ್ ಪುಡಿ. ಸೊ ಇದನ್ನು ಪೊಟ್ಯಾಷಿಯಂ ನೈಟ್ರೇಟಿಂದ ಮಾಡ್ತಕ್ಕಂಥದ್ದು ಗನ್ ಪುಡಿ. ಇನ್ನು ಪೊಟ್ಯಾಷಿಯಂ ಬ್ರೋಮೈಡ್ ಬಂದು ಫೋಟೋಗ್ರಫಿಯಲ್ಲಿ ಯೂಸ್ ಮಾಡ್ತಾರೆ. ಲಾಸ್ಟ್ ಒಂದು
ಮೋನೋಪೊಟ್ಯಾಷಿಯಂ ಟಾಟಾರೇಟ್ನ ಬೇಕರಿಯಲ್ಲಿ ಯೂಸ್ ಮಾಡ್ತಾರೆ. ಸೊ ಪೊಟ್ಯಾಷಿಯಂ ಬ್ರೋಮೈಡ್ ಬಂದು ಫೋಟೋಗ್ರಫಿ, ಪೊಟ್ಯಾಷಿಯಂ ನೈಟ್ರೇಟ್ ಬಂದು ಗನ್ ಪುಡಿ, ಪೊಟ್ಯಾಷಿಯಂ ಸಲ್ಫೈಡ್ ಬಂದು ರಸಗೊಬ್ಬರ, ಮೋನೋಪೊಟ್ಯಾಷಿಯಂ ಟಾಟಾರೇಟ್ ಬಂದು ಬೇಕರಿಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ನು, ಪಟ್ಟಿ 1 ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಪರಮಾಣು ಶಕ್ತಿ ಕೇಂದ್ರಗಳನ್ನು ಹೊಂದಿಸಿ ಬರೀಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ರಾಜ್ಯ ಉತ್ತರ ಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ, ಗುಜರಾತ್ ಕೊಟ್ಟಿದ್ದಾರೆ. ರಾವತ್ ಬಾಟ, ನರೋರಾ, ಕಕ್ರಪಾರ, ತಾರಾಪುರ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಗೊತ್ತಿರ್ತಕ್ಕಂಥದ್ದು ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಗೊತ್ತೇ ಇದೆ. ಉತ್ತರ ಪ್ರದೇಶ ಬಂದು ನರೋರಾ, ರಾಜಸ್ಥಾನ್ ಬಂದು ರಾವತ್ ಬಾಟ, ಮಹಾರಾಷ್ಟ್ರ ಬಂದು ತಾರಾಪುರ, ಗುಜರಾತ್ ಬಂದು ಕಕ್ರಪಾರ. ಉತ್ತರ ಪ್ರದೇಶ ನರೋರಾ, ರಾಜಸ್ಥಾನ ರಾವತ್ ಬಾಟ, ಮಹಾರಾಷ್ಟ್ರ ಬಂದು ತಾರಾಪುರ, ಗುಜರಾತ್ ಬಂದು ಕಕ್ರಪಾರ. ಸೊ ನೆಕ್ಸ್ಟ್ ಕ್ವಶನು, ಪಟ್ಟಿ 1 ವಾಯುಗುಣ ಮತ್ತು ಪಟ್ಟಿ 2 ನಗರಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಸಮಭಾಜಕ ವೃತ್ತದ ವಾಯುಗುಣ, ಉಷ್ಣವಲಯದ ಮಾನ್ಸೂನ್ ವಾಯುಗುಣ, ಮೆಡಿಟೇರಿಯನ್ ವಾಯುಗುಣ, ಮರುಭೂಮಿ ವಾಯುಗುಣ. ಸೊ ಸಮಭಾಜಕ ವೃತ್ತದ ವಾಯುಗುಣ ಅಂತಕ್ಕಂಥದ್ದು ಕಂಡುಬರೋದು ನಮಗೆ ಸಿಂಗಾಪುರ್ ಇದರಲ್ಲಿ ನಗರ ಅಥವಾ ದೇಶದಲ್ಲಿ ಕಂಡುಬರುತ್ತೆ. ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಬಂದು ಮುಂಬೈಯಲ್ಲಿ ಕಂಡುಬರ್ತಕ್ಕಂಥದ್ದು. ಮೆಡಿಟೇರಿಯನ್ ವಾಯುಗುಣ ಬಂದು ಸ್ಯಾಂಟಿಯಾಗೋ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಕಂಡುಬರುತ್ತೆ. ಮರುಭೂಮಿ ವಾಯುಗುಣ ಬಂದು ವಿಂಡು ಹೋಯೆಕ್ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಈ ಒಂದು ವಾಯುಗುಣಗಳು ಕಂಡುಬರ್ತವೆ. ಸೊ ನೆಕ್ಸ್ಟು ಪಟ್ಟಿ 1ರಲ್ಲಿ ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ನಗರಗಳನ್ನು ಕೊಟ್ಟಿದ್ದಾರೆ. ಸಂಸ್ಥೆ ಅಥವಾ ಅದರ ಒಂದು ಕೇಂದ್ರ ಕಚೇರಿಯಲ್ಲಿ ಬರುತ್ತೆ. ಸೊ ಅದನ್ನು ನಾವಿಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸೆಂಟ್ರಲ್ ಹ್ಯಾರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು ಜೋಧ್ಪುರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟು. ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂದು ಬೆಂಗಳೂರಿನಲ್ಲಿರ್ತಕ್ಕಂಥದ್ದು. ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ ಬಂದು ರಾಂಚಿಯಲ್ಲಿ ಕಂಡುಬರುತ್ತೆ. ಸೆಂಟರ್ ಫಾರ್ ಸೋಷಿಯಲ್ ಫಾರೆಸ್ಟ್ರಿ ಆ್ಯಂಡ್ ಎಕೋ ಹ್ಯಾಬಿಲಿಟೇಷನ್ ಅಂತಕ್ಕಂಥದ್ದು ಅಲಹಾಬಾದ್ನಲ್ಲಿ ಕಂಡುಬರುವ ಒಂದು ಸಂಸ್ಥೆ. ಇದರ ಮುಖ್ಯ ಕಚೇರಿಗಳು ಇಲ್ಲಿ ಕಂಡುಬರ್ತವೆ. ಸೆಂಟ್ರಲ್ ಆರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಂದು ಜೋಧ್ಪುರ, ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂದು ಬೆಂಗಳೂರು, ಫಾರೆಸ್ಟ್ ಪ್ರೊಡಕ್ಟಿವಿಟಿ ಬಂದು ರಾಂಚಿ, ಸೆಂಟರ್ ಫಾರ್ ಸೋಷಿಯಲ್ ಫಾರೆಸ್ಟ್ರಿ ಆ್ಯಂಡ್ ಎಕೋ ರಿಹ್ಯಾಬಿಲಿಟೇಷನ್ ಬಂದು ಅಲಹಾಬಾದ್. ನೆಕ್ಸ್ಟ್ ಫ್ರೆಂಡ್ಸ್ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ನು, ಪಟ್ಟಿ 1ರಲ್ಲಿ ಪರ್ಯಾಯತ ವರ್ಗಾವಣೆ ಕೃಷಿಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಗಳು ಅಂದರೆ ಆ ಒಂದು ಕೃಷಿ ಅಥವಾ ಏನು ಪರ್ಯಾಯ ಕೃಷಿ ಇದೆ ಅದು ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತದೆ ಫೇಮಸ್ ಆಗಿ ಇಂಥ ಒಂದು ಕ್ವಶನ್ನು. ಸೊ ನೋಡಿ ಇಲ್ಲಿ ಝೂಮ್ ಅಂತಕ್ಕಂಥದ್ದಾಗಿರ್ಬೋದು, ಪೋನಮ್ ಅಂತಕ್ಕಂಥದ್ದು, ಪೋಡು, ಬೇವಾರ್ ಅಂತಕ್ಕಂಥದ್ದಾಗಿದೆ. ಸೊ ಇಲ್ಲಿ ಝೂಮ್ ಅಂತಕ್ಕಂಥದ್ದು ಕಂಡುಬರೋದು ಅಸ್ಸಾಮಲ್ಲಿ ಕಂಡುಬರ್ತಕ್ಕಂಥ ಒಂದು ವರ್ಗಾವಣೆ ಕೃಷಿ ಅಥವಾ ಬೇಸಾಯ ಆಗಿರುತ್ತೆ. ಪೋನಮ್ ಅಂತಕ್ಕಂಥದ್ದು ಕೇರಳದಲ್ಲಿ ಕಂಡುಬರುತ್ತೆ. ಪೊಡು ಅಂತಕ್ಕಂಥ ಒಂದು ಬೇಸಾಯ ಪದ್ಧತಿ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಬೇವಾರ್ ಅಂತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಕೃಷಿಯಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು, ಕಬ್ಬಿಣದ ಅದಿರು ಮತ್ತು ಅದಕ್ಕೆ ಇರ್ತಕ್ಕಂಥ ಶೇಕಡಾವಾರು ಅಂಶ ಎಷ್ಟು ಅಂತ. ಇದು ನಾನು ಏನು GK ಕ್ವಶನ್ KPSC ಎಕ್ಸಾಮ್ ಇದರಲ್ಲಿ ಕೊಟ್ಟಿದ್ದೀನಿ ಅಷ್ಟು ಪೇಪರ್ಸ್ ಕ್ವಶನ್ಸ್ಗಳು ಸಹ ಎಕ್ಸಾಮ್ಸಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳು. ಸೊ ಹಾಗಾಗಿ ಆ ಒಂದು ಬೇಸಿಸ್ ಮೇಲೆ ನೀವು ನಾನು ಕೊಟ್ಟಿರ್ತಕ್ಕಂಥ ಒಂದು ಕ್ವಶನಲ್ಲಿ ಅದ್ರ ಸುತ್ತ ತುಂಬ ಕ್ವಶನ್ಸ್ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಏನು ಪಟ್ಟಿಗಳಿರುತ್ತೋ ಸೊ ಅಷ್ಟು ನೀವು ನೋಡ್ಕೊಳ್ಳೋದು ಒಳ್ಳೆಯದಾಗುತ್ತೆ. ಸೊ ಪಟ್ಟಿ 1ರಲ್ಲಿ ಕಬ್ಬಿಣದ ಅದಿರು ಕೊಟ್ಟಿದ್ದಾರೆ ನೋಡಿ. ಮ್ಯಾಗ್ನೆಟೈಟು, ಹೆಮಟೈಟು, ಲಿಮೋನೈಟು, ಸಿಡರೈಟ್ ಅಂತಕ್ಕಂಥ 4 ಸಹ ಕಬ್ಬಿಣದ ಅದಿರುಗಳನ್ನೇ. ಇದು ಇರ್ತಕ್ಕಂಥ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದಾಗ ಮ್ಯಾಗ್ನೈಟು, ಹೆಮಟೈಟು, ಲಿಮೋನೈಟು, ಸಿಡರೈಟ್ ಅಂತಕ್ಕಂಥದ್ದು. ಮ್ಯಾಗ್ನೆಟೈಟ್ ಅಂತಕ್ಕಂಥದ್ದು 72.4% ಇದೆ. ಹೆಮಟೈಟ್ ಬಂದು 69.9% ನೆಕ್ಸ್ಟು ಲಿಮೋನೈಟ್ ಅಂತಕ್ಕಂಥದ್ದು 55%. ಸಿಡರೈಟ್ ಅಂತಕ್ಕಂಥದ್ದು 48.2% ಅಷ್ಟು ಕಬ್ಬಿಣದ ಅಂಶ ಇದರಲ್ಲಿದೆ. ಸೊ ನೋಡಿ ಇದರಲ್ಲಿ ಪಟ್ಟಿ 1ರಲ್ಲಿ ಪುಸ್ತಕಗಳಿದ್ದಾವೆ. ಪಟ್ಟಿ 2ರಲ್ಲಿ ಲೇಖಕರನ್ನು ಕೊಟ್ಟಿದ್ದಾರೆ. ಪಟ್ಟಿ 1 ಪುಸ್ತಕಗಳು ಮತ್ತು ಲೇಖಕರನ್ನು ನಾವು ಇಲ್ಲಿ ಹೊಂದಿಸಿ ಬರೀಬೇಕಾಗುತ್ತೆ. ಸೊ ನೋಡಿ ಎ ಬ್ರೀಫ್ ಹಿಸ್ಟರಿ ಆಫ್ ಟೈಮ್ ಅಂತಕ್ಕಂಥದ್ದು ಬಂದು ಸ್ಟೀಫನ್ ಹಾಕಿಂಗ್ ಅವರವರ ಒಂದು ಕೃತಿ ಅಥವಾ ಪುಸ್ತಕ. ಬುಕ್ಲೆಸ್ ಇನ್ ಬಾಗ್ದಾದ್ ಅಂತಕ್ಕಂಥ ಪುಸ್ತಕ ಬಂದು ಶಶಿ ತರೂರ್ ಅವ್ರದ್ದು. ಲಾಂಗ್ ವಾಕ್ ಟು ಫ್ರೀಡಮ್ ಬಂದು ನೆಲ್ಸನ್ ಮಂಡೇಲಾರವರದು. ಟ್ರೂತ್, ಲವ್ ಆ್ಯಂಡ್ ಎ ಲಿಟಲ್ ಮಾಲಿಸ್ ಬಂದು ಖುಷ್ವಂತ್ ಸಿಂಗ್ ಅವರ ಒಂದು ಪುಸ್ತಕ ಆಗಿರುತ್ತೆ.
ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ನಾವಿಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಅದು ಇರ್ತಕ್ಕಂಥ ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಸೈಲೆಂಟ್ ವ್ಯಾಲಿ, ನೋಕ್ರೇಕ್, ನಾಗರಹೊಳೆ, ಪನ್ನಾ. ಸೊ ಇದು ಬಂದು ಮೇಘಾಲಯ, ಕೇರಳ, ಕರ್ನಾಟಕ ಮತ್ತು ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು. ಸೊ ಸೈಲೆಂಟ್ ವ್ಯಾಲಿ ಅಂತಕ್ಕಂಥದ್ದು ಕಂಡುಬರೋದು ಕೇರಳದಲ್ಲಿ. ಇನ್ನು ನೆಕ್ಸ್ಟ್ ನೋಕ್ರೇಕ್ ಅಂತಕ್ಕಂಥದ್ದು, ಇದು ನೋಕ್ರೇಕ್ ಬಂದು ಮೇಘಾಲಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಉದ್ಯಾನವನ. ನಾಗರಹೊಳೆ ಬಂದು ಕರ್ನಾಟಕದಲ್ಲಿ ಗೊತ್ತೇ ಇದೆ. ಪನ್ನಾ ಬಂದು ಮಧ್ಯಪ್ರದೇಶ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ಪಂಗಡಗಳು ಮತ್ತು ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಮತ್ತು ಕಟ್ಕರಿ, ರಬಾ, ಬಿಲ್, ಗಡ್ಡಿ ಅಂತಕ್ಕಂಥದ್ದು. ಸೊ ನೋಡಿ, ಕಟ್ಕರಿ ಅಂತಕ್ಕಂಥ ಒಂದು ಪಂಗಡ ಕಂಡುಬರೋದು ಎಲ್ಲಿ ಅಂತ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಕಟ್ಕರಿ ಮಹಾರಾಷ್ಟ್ರ. ರಭಾ ಅಂತಕ್ಕಂಥ ಪಂಗಡ ಬಂದು ಮೇಘಾಲಯದಲ್ಲಿ ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟ್ ಬಿಲ್ ಅಂತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಗಡ್ಡಿ ಬಂದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಪಂಗಡಗಳು. ಸೊ ಕಟ್ಕರಿ ಬಂದು ಮಹಾರಾಷ್ಟ್ರ, ರಭಾ ಬಂದು ಮೇಘಾಲಯ, ಬಿಲ್ ಬಂದು ಮಧ್ಯಪ್ರದೇಶ, ಗಡ್ಡಿ ಬಂದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್, ಪಟ್ಟಿ 1ರಲ್ಲಿ ಉಪನಾಮಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಇಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ನೈಲ್ನ ಕೊಡುಗೆ, ಮೇಪರ್ ಎಲೆಯ ಭೂಮಿ, 1000 ಸರೋಗಳ ಭೂಮಿ, ಚಿನ್ನದ ತುಪ್ಪಳದ ಭೂಮಿ ಅಂತ ಕೊಟ್ಟಿದ್ದಾರೆ. ಸೊ ಕೆನಡಾ, ಈಜಿಪ್ಟ್, ಆಸ್ಟ್ರೇಲಿಯಾ, ಫಿನ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್. ಸೊ ಇಲ್ಲಿ ನೈಲ್ ನದಿಯ ಕೊಡುಗೆ ಅಂತ ಹೇಳಿದ್ದಾರೆ. ಸೊ ನೈಲ್ ನದಿಯ ವರಪ್ರಸಾದ ಅಂತ ಸಹ ಹೇಳ್ತಾರೆ ಇದನ್ನು. ಸೊ ಆನ್ಸರು ಈಜಿಪ್ಟ್ನ ನೈಲ್ ನದಿಯ ವರಪ್ರಸಾದ, ನೈಲ್ನ ಕೊಡುಗೆ ಅಂತ ಸಹ ಹೇಳ್ತಾರೆ. ಸೊ ಈಜಿಪ್ಟು. ನೆಕ್ಸ್ಟ್ ಇಲ್ಲಿ 1000 ಸರೋವರಗಳ ನಾಡು ಅಂತ ಹೇಳ್ತಾರೆ. 1000 ಸರೋವರಗಳ ನಾಡು ಬಂದು ಫಿನ್ಲ್ಯಾಂಡು. ಇನ್ನು ನೆಕ್ಸ್ಟ್ ಈ ವೇರ್ಟಲ್ಲಿ ನಾವು ನೋಡಿದಾಗ ಚಿನ್ನದ ತುಪ್ಪಳದ ಭೂಮಿ ಅಂತ ಏನು ಹೇಳ್ತೀವಿ, ಇದನ್ನು ಬಂದು ಆಸ್ಟ್ರೇಲಿಯಾ. ನೆಕ್ಸ್ಟ್ ಮೇಪಲ್ ಎಲೆಯ ಭೂಮಿ ಅಂತಕ್ಕಂಥದ್ದು ಕೆನಡಾದಲ್ಲಿ ಇರ್ತಕ್ಕಂಥ ಒಂದು ಪ್ಲೇಸ್. ಕೆನಡಾವನ್ನು ಮೇಪಲ್ ಎಲೆಯ ಭೂಮಿ ಅಂತ ಹೇಳ್ತಾರೆ. ನೈಲ್ನ ಕೊಡುಗೆ ಒಂದು ಈಜಿಪ್ಟು, ಮೇಪಲ್ ಎಲೆಯ ಭೂಮಿ ಕೆನಡಾ, 1000 ಸರೋವರಗಳ ನಾಡು ಅಥವಾ 1000 ಸರೋವರಗಳ ಭೂಮಿ ಫಿನ್ಲ್ಯಾಂಡು, ಚಿನ್ನದ ತುಪ್ಪಳದ ಭೂಮಿ ಬಂದು ಆಸ್ಟ್ರೇಲಿಯಾ. ಸೊ ನೆಕ್ಸ್ಟ್ ಕ್ವಶನ್ನು, ಪಟ್ಟಿ 1ರಲ್ಲಿ ಕೇಂದ್ರಾಡಳಿತ ಪ್ರದೇಶಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಅವುಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಉಚ್ಚ ನ್ಯಾಯಾಲಯಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವಿಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ದಮನ್ ಮತ್ತು ದಿಯು, ಲಕ್ಷದ್ವೀಪ, ಪುದುಚೇರಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಉಚ್ಚ ನ್ಯಾಯಾಲಯಗಳು ಕಂಡು ಬರ್ತವೆ ಅಂತ ನೋಡಿದಾಗ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಅಡಿಯಲ್ಲಿ ಬರ್ತಕ್ಕಂಥದ್ದು ಕಲ್ಕತ್ತಾ ಉಚ್ಚ ನ್ಯಾಯಾಲಯ. ದಮನ್ ಮತ್ತು ದಿಯು ಅಡಿಯಲ್ಲಿ ಬರ್ತಕ್ಕಂಥದ್ದು ಮುಂಬೈ ಉಚ್ಚ ನ್ಯಾಯಾಲಯ. ಲಕ್ಷದ್ವೀಪದಲ್ಲಿ ಬರ್ತಕ್ಕಂಥದ್ದು ಕೇರಳ ಉಚ್ಚ ನ್ಯಾಯಾಲಯ. ಪುದುಚೇರಿ ಅಡಿಯಲ್ಲಿ ಬರ್ತಕ್ಕಂಥದ್ದು ಮದ್ರಾಸ್ ಉಚ್ಚ ನ್ಯಾಯಾಲಯ. ಲಕ್ಷದ್ವೀಪ ಕೇರಳ, ಪುದುಚೇರಿ ಮದ್ರಾಸು, ದಮನ್ ಮತ್ತು ದಿಯು ಮುಂಬೈ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಅಡಿಯಲ್ಲಿ ಕಲ್ಕತ್ತಾ ಉಚ್ಚ ನ್ಯಾಯಾಲಯ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ನದಿಗಳನ್ನು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅಣೆಕಟ್ಟುಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಇಲ್ಲಿ ಹೊಂದಿಸಿ ಬರೀಬೇಕಾಗುತ್ತೆ. ಸೊ ಭಾಗೀರಥಿ, ಚಂಬಲ್ ಮಹಾನದಿ, ಸಟ್ಲೇಜ್. ಭಾಗೀರಥಿ ಅಂತಕ್ಕಂಥದ್ದು ಕಂಡುಬರೋದು ತೆಹಿರಿ ಅಣೆಕಟ್ಟು. ಚಂಬಲ್ ಅಂತಕ್ಕಂಥ ಒಂದು ನದಿಗೆ ಕಟ್ಟಿರ್ತಕ್ಕಂಥದ್ದು ಗಾಂಧಿ ಸಾಗರ. ಮಹಾನದಿಗೆ ಕಟ್ಟಿರ್ತಕ್ಕಂಥದ್ದು ಹೀರಾಕುಡ್. ಸಟ್ಲೇಜ್ ನದಿಗೆ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಬಂದು ಬಾಕ್ರಾನಂಗಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು, ಭೂಗೋಳದ ಶಾಖೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಅಧ್ಯಯನ ಕ್ಷೇತ್ರಗಳೊಂದಿಗೆ ಹೊಂದಿಸಿ ಬರೆಯಿರಿ. ಪವನ ವಿಜ್ಞಾನ, ಜನಸಂಖ್ಯಾಶಾಸ್ತ್ರ, ಸಮಾಜಶಾಸ್ತ್ರ, ವೃತ್ತಿಕ ವಿಜ್ಞಾನ. ಸೊ ಜನಸಂಖ್ಯೆ, ಮಣ್ಣು, ಹವಾಮಾನ, ಸಮಾಜ. ಸೊ ನೋಡಿ, ಇಲ್ಲಿ ಪವನ ವಿಜ್ಞಾನ ಅಂತಕ್ಕಂಥದ್ದು ಹವಾಮಾನಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ, ಪವನ. ನೆಕ್ಸ್ಟ್ ಜನಸಂಖ್ಯಾಶಾಸ್ತ್ರ ಬಂದು ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಗೊತ್ತಿರುತ್ತೆ. ಸಮಾಜಶಾಸ್ತ್ರ ಬಂದು ಸಮಾಜಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ವೃತ್ತಿಕ ವಿಜ್ಞಾನ ಅಂದರೆ ಮಣ್ಣಿಗೆ ಸಂಬಂಧಪಟ್ಟಂಥ ಒಂದು ಅಧ್ಯಯನ ಕ್ಷೇತ್ರವಾಗಿರುತ್ತೆ. ಸೊ ನೆಕ್ಸ್ಟ್ ಲೇಖಕರು ಮತ್ತು ಕೃತಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಪಾಣಿನಿ, ಬಿಲ್ಹಣ, ಕಲ್ಹಣ, ಬಾಣಭಟ್ಟ. ಸೊ ಇವೆಲ್ಲ ಫೇಮಸ್ ಆಗಿರ್ತಕ್ಕಂಥ ಒಂದಿದ್ದೇನೆ. ಪಾಣಿನಿ, ಬಿಲ್ಹಣ, ಕಲ್ಹಣ, ಬಾಣಭಟ್ಟ. ಸೊ ಇಲ್ಲಿ ಪಾಣಿನಿ ಅವರ ಒಂದು ಕೃತಿ ಬಂದಾಗ ನಾವು ಇಲ್ಲಿ ಅಷ್ಟಾಧ್ಯಾಯಿ ಅಂತಕ್ಕಂಥದ್ದು ಪಾಣಿನಿಯವರ ಒಂದು ಕೃತಿಯಾಗಿರುತ್ತೆ. ಬಿಲ್ಹಣನ ವಿಕ್ರಮಾಂಕ ದೇವಚರಿತ ಆಗಿರುತ್ತೆ. ಕಲ್ಹಣನ ರಾಜತರಂಗಿಣಿ, ಬಾಣಭಟ್ಟನ ಹರ್ಷಚರಿತ. ಸೊ ನೋಡಲಿ, ಭಾರತಕ್ಕೆ ಆಗಮಿಸಿದ ಯುರೋಪಿಯನರ ಅನುಕ್ರಮ ಯಾವುದು ಅಂತ ಹೇಳಿದರೆ ಫ್ರೆಂಚು, ಬ್ರಿಟಿಷು, ಪೋರ್ಚುಗೀಸು, ಡಚ್ಚು. 4 ಕೊಟ್ಟಿದ್ದಾರೆ. ಇದರಲ್ಲಿ ಆರ್ಡರ್ ವೈಸ್ ಆಗಿ ನಾವು ಹೇಳಬೇಕಾಗುತ್ತೆ. ಭಾರತಕ್ಕೆ ಆಗಮಿಸಿದ ಯುರೋಪಿಯನ ಅನುಕ್ರಮ ಯಾವುದು ಅಂತ ಹೇಳಿದಾಗ ಫಸ್ಟ್ ಸ್ಟಾರ್ಟಿಂಗು ಭಾರತಕ್ಕೆ ಬರ್ತಕ್ಕಂಥವ್ರು ಪೋರ್ಚುಗೀಸರಾಗಿರ್ತಾರೆ. ಸೊ ಪೋರ್ಚುಗೀಸರು ಫಸ್ಟ್ ಬರ್ತಾರೆ. ಅದಾದ ನಂತರ ಭಾರತಕ್ಕೆ ಬರ್ತಕ್ಕಂಥದ್ದು ಡಚ್ಚರು,
ನಂತರ ಬರ್ತಕ್ಕಂಥದ್ದು ಬ್ರಿಟಿಷರು, ಅದಾದ ನಂತರ ಬರ್ತಕ್ಕಂಥದ್ದು ಫ್ರೆಂಚರು. ಸೊ ಫಸ್ಟು ಪೋರ್ಚುಗೀಸರು ಬರ್ತಾರೆ, ಆಮೇಲೆ ಡಚ್ಚರು ಬರ್ತಾರೆ, ಆಮೇಲೆ ಬ್ರಿಟಿಷರು, ಆಮೇಲೆ ಫ್ರೆಂಚರು ಭಾರತಕ್ಕೆ ಬರ್ತಕ್ಕಂಥ ಆಗ ಯುರೋಪಿಯನರ್ ಆಗಿರ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಇದಕ್ಕೆ ಕರ್ಕಾಟಕ ಸಂಕ್ರಾಂತಿ, ಮಕರ ಸಂಕ್ರಾಂತಿ, ಮೇಷ ಸಂಕ್ರಾಂತಿ, ತುಲಾ ಸಂಕ್ರಾಂತಿ ಮತ್ತು ಅವು ಬರ್ತಕ್ಕಂಥ ದಿನಗಳನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ಅಂತಕ್ಕಂಥದ್ದು ಭೂಮಿ ಮೇಲೆ ಬರ್ತಕ್ಕಂಥದ್ದು ಯಾವಾಗ ಅಂದರೆ ಜೂನ್ 21ರಲ್ಲಿ. ಮಕರ ಸಂಕ್ರಾಂತಿ ಬಂದು ಡಿಸೆಂಬರ್ 22, ಮೇಷ ಸಂಕ್ರಾಂತಿ ಬಂದು ಮಾರ್ಚ್ 21, ತುಲಾ ಸಂಕ್ರಾಂತಿ ಬಂದು ಸೆಪ್ಟೆಂಬರ್ 23. ಕರ್ಕಾಟಕ ಸಂಕ್ರಾಂತಿ ಜೂನ್ 21, ಮಕರ ಸಂಕ್ರಾಂತಿ ಬಂದು ಡಿಸೆಂಬರ್ 22, ಮೇಷ ಸಂಕ್ರಾಂತಿ ಬಂದು ಮಾರ್ಚ್ 21, ತುಲಾ ಸಂಕ್ರಾಂತಿ ಸೆಪ್ಟೆಂಬರ್ 23. ಸೊ ನೆಕ್ಸ್ಟ್ ಕ್ವಶನ್ನು ಪಟ್ಟಿ 1ರಲ್ಲಿ ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಅದರ ಒಂದು ಕೇಂದ್ರ ಕಚೇರಿಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವಿಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್, ಖಗೋಳ ವಿಜ್ಞಾನ ಅಂತ ಏನು ಹೇಳ್ತೀವಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಬಂದು ಬೆಂಗಳೂರಿನಲ್ಲಿ ಕಂಡು ಬರ್ತಕ್ಕಂಥದ್ದು. ನ್ಯಾಷನಲ್ ಶುಗರ್ ಇನ್ಸ್ಟಿಟ್ಯೂಟ್ ಬಂದು ಕಾನ್ಪುರ, ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಂದು ಲಕ್ನೋ, ಸೆಂಟ್ರಲ್ ಲೆದರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಂದು ಲೆದರ್ ಬಂದು ಹ್ಯಾಡರು, ಡ್ರಗ್ ಬಂದು ಲಕ್ನೋ, ಶುಗರ್ ಬಂದು ಕಾನ್ಪುರ್, ಆಸ್ಟ್ರೋಫಿಸಿಕ್ಸ್ ಬಂದು ಬೆಂಗಳೂರಿನಲ್ಲಿ ಕಂಡುಬರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್ಗಳಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಫ್ರೆಂಡ್, ಇಂಟೆಲಿಜೆನ್ಸ್ ಏಜೆನ್ಸಿಗಳು, AI ಅಂತ ಏನು ಹೇಳ್ತೀವಿ, ಇಂಟೆಲಿಜೆನ್ಸ್ ಏಜೆನ್ಸಿಗಳು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ದೇಶಗಳನ್ನು ಕೊಟ್ಟಿದ್ದಾರೆ. ಸೊ CIA, ISI, M16, MI6, GRU ಅಂತಕ್ಕಂಥ ಒಂದು ಇಂಟೆಲಿಜೆನ್ಸ್ ಏಜೆನ್ಸಿಗಳು ಇರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಇಲ್ಲಿ CIA ಅಂತಕ್ಕಂಥದ್ದು ಕಂಡುಬರೋದು ಅಮೇರಿಕಾದಲ್ಲಿ, ISI ಕಂಡುಬರ್ತಕ್ಕಂಥದ್ದು ಪಾಕಿಸ್ತಾನ, MI6 ಅಂತಕ್ಕಂಥ ಒಂದು ಇದು ಇಂಟೆಲಿಜೆನ್ಸ್ ಏಜೆನ್ಸಿ ಕಂಡುಬರ್ತಕ್ಕಂಥದ್ದು ಯುನೈಟೆಡ್ ಕಿಂಗ್ಡಮ್, GRU ಕಂಡುಬರ್ತಕ್ಕಂಥದ್ದು ರಷ್ಯಾದಲ್ಲಾಗಿರುತ್ತೆ.